MLA ಅಡ್ಜಸ್ಟ್ ಆಗ್ಬಿಟ್ಟವ್ರಂತೆ, ಅಲ್ಲೋಗ್ಬಿಟ್ಟಿದ್ದಾರಂತೆ, ಅವ್ರ ರಿಲೇಟಿವ್ ಅಂತೆ ಎಲ್ಲ ಮಾತಾಡ್ತಿದ್ರು. ಆದರೆ ಉತ್ತರ ಕೊಟ್ಟಿರೋದು ಎಲ್ಲಿ? ನಾನು ನನ್ನ ಕ್ಷೇತ್ರದ ಲೀಡಲ್ಲಿ ಕೊಟ್ಟಿದ್ದೀನಿ. ಅದೇ ನಮ್ಮ ಶಕ್ತಿ. ಭಾಳ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ನಮ್ಮ ಪ್ರೆಸ್ ಮೀಡಿಯಾದವ್ರಿಗಂತೂ ಭಾಳ ಆಶ್ಚರ್ಯ ಆಗಿದೆ. MLA ಅಡ್ಜಸ್ಟ್ ಆಗ್ಬಿಟ್ಟವ್ರಂತೆ, ಅಲ್ಲೋಗ್ಬಿಟ್ಟಿದ್ದಾರಂತೆ, ಅವ್ರ ರಿಲೇಟಿವ್ ಅಂತೆ ಎಲ್ಲ ಮಾತಾಡ್ತಿದ್ರು. ಆದರೆ ಉತ್ತರ ಕೊಟ್ಟಿರೋದು ಎಲ್ಲಿ? ನಾನು ನನ್ನ ಕ್ಷೇತ್ರದ ಲೀಡಲ್ಲಿ ಕೊಟ್ಟಿದ್ದೀನಿ. ಅದೇ ನಮ್ಮ ಶಕ್ತಿ. ಬೇಕು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೆಳಗಲು ಎಂ ಕೃಷ್ಣಪ್ಪ ಸಾಹೇಬರು ಬೇಕು. ಅಭಿವೃದ್ಧಿ ಎಂದರೆ ಕೃಷ್ಣಪ್ಪನವರು, ಕೃಷ್ಣಪ್ಪರು ಎಂದರೆ ಅಭಿವೃದ್ಧಿ. ಎಂ ಕೃಷ್ಣಪ್ಪನವರ ಆಶೀರ್ವಾದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವಾರ್ಡಿನ ಅಭಿವೃದ್ಧಿಗಾಗಿ ಮತ್ತು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುವಂಥ ಹೃದಯವಂತ, ಸದಾ ಜನರ ಜೊತೆಯಲ್ಲಿ ಬೆರೆಯುವ ಸ್ನೇಹಜೀವಿ, ಯುವ ಸ್ಫೂರ್ತಿ, ಸಜ್ಜನ ಮನಸ್ಸಿನ ಪುರಸಭಾ ಸದಸ್ಯರಾದ ಶ್ರೀಯುತ ಪ್ರವೀಣ್ ರವರ ಕಾರ್ಯ ಚಟುವಟಿಕೆಗಳು ಜನರ ಮನಸ್ಸು ಗೆದ್ದಿದೆ. ಪ್ರತಿಯೊಬ್ಬರ ಜೊತೆಯಲ್ಲಿಯೂ ಉತ್ತಮ ಬಾಂಧವ್ಯ ಹೊಂದಿರುವ ಪ್ರವೀಣ್ ಕುಮಾರ್ ಅವರು ಮಾನ್ಯ ಶಾಸಕರ ನಂಬಿಕೆ ವಿಶ್ವಾಸಕ್ಕನುಗುಣವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಮಾನ್ಯ ಶಾಸಕರಾದ ಶ್ರೀ ಎಂ ಕೃಷ್ಣಪ್ಪನವರು ಉತ್ತಮ ಕೆಲಸ ಮಾಡುವ ಶಿಸ್ತುಬದ್ಧ ನಾಯಕರನ್ನು ಬೆಳೆಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಾರೆ. ರಾಜ್ಯದಲ್ಲಿಯೇ ಅತ್ಯಂತ ಶಿಸ್ತಿನ ಶಾಸಕ ಎಂದರೆ ಅದು ನಮ್ಮ ಕೃಷ್ಣಪ್ಪ ಸಾಹೇಬರು ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ವಾರ್ಡ್ ನಂಬರ್ 18
ನಡೆಯುವ ಕಾಮಗಾರಿಗಳ ವಿವರಗಳನ್ನು ತಿಳಿಸುವುದಾದರೆ, ವಾರ್ಡಿನ 4 ಸ್ಥಳಗಳಲ್ಲಿ ಹೈಮಾಸ್ ಲೈಟ್ಗಳ ಅಳವಡಿಕೆ ಮಾಡಿ ರಾತ್ರಿ ವೇಳೆಯಲ್ಲಿ ಜನರ ಓಡಾಟಕ್ಕೆ ಅನುಕೂಲ ಮಾಡುತ್ತಾ, ಇದರ ಜೊತೆಗೆ ಅವಶ್ಯವಿರುವ ಸ್ಥಳದಲ್ಲಿ ಹೊಸ ಬೀದಿ ದೀಪಗಳ ಅಳವಡಿಕೆ ಮತ್ತು ಸಮರ್ಪಕ ನಿರ್ವಹಣೆಯಲ್ಲಿ ಯಶಸ್ವಿ ಪಾತ್ರ ವಹಿಸಲಾಗಿದೆ. ಬಹುಮುಖ್ಯವಾಗಿ ಸ್ವಚ್ಛತಾ ಕಾರ್ಯಕ್ಕೆ ವಿಶೇಷ ಮಹತ್ವ ನೀಡುತ್ತಾ, ಕಸ ವಿಲೇವಾರಿ ಮಾಡುತ್ತಾ ವಾರ್ಡಿನ ಸ್ವಚ್ಛತೆಯೊಂದಿಗೆ ಜನರ ಆರೋಗ್ಯ ಕಾಪಾಡಲಾಗುತ್ತಿದೆ. ಉಚಿತ ಆರೋಗ್ಯ ಶಿಬಿರಗಳನ್ನು ಮತ್ತು ವಿಶೇಷವಾಗಿ ರಕ್ತದಾನ ಶಿಬಿರಗಳ ಆಯೋಜನೆ ಮಾಡಿ, ಆರೋಗ್ಯ ಇದ್ದರೆ ಅರಮನೆ, ಅನಾರೋಗ್ಯ ಇದ್ದರೆ ಸೆರೆಮನೆ ಎಂಬಂತೆ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ಹಾಕಲಾಗಿದೆ. ಮಾನ್ಯ ಶಾಸಕರ ಮಾರ್ಗದರ್ಶನದೊಂದಿಗೆ ಹಲವಾರು ದೇಶಪ್ರೇಮ ಕಾರ್ಯಕ್ರಮಗಳಲ್ಲಿ ಒಂದಾದ ಹರ್ ಘರ್ ತಿರಂಗ ಶೀರ್ಷಿಕೆಯಡಿ ಪ್ರತಿ ಮನೆಗೆ ರಾಷ್ಟ್ರೀಯ ಧ್ವಜಗಳನ್ನು ವಿತರಣೆ ಮಾಡಿ ದೇಶಾಭಿಮಾನ ಮೆರೆಯಲಾಗಿದೆ. ಶ್ರೀರಾಮ ಮಂದಿರ ಪವಿತ್ರ ಮಂತ್ರಾಕ್ಷತೆಯನ್ನು ಅತ್ಯಂತ ಉತ್ಸಾಹ ಸಂಭ್ರಮದಿಂದ ನಮ್ಮ ವಾರ್ಡಿಗೆ ಭಕ್ತಿ ಪೂರ್ವಕವಾಗಿ ತಂದು ಮನೆ ಮನೆಗೂ ವಿತರಣೆ ಮಾಡಲಾಯಿತು. ಜೊತೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಂದು ವಾರ್ಡಿನಲ್ಲಿ ನೆಲೆಸಿರುವ ಶ್ರೀ ಕೃಷ್ಣ ದೇವಾಲಯದಲ್ಲಿ ವಿಶೇಷವಾದ ಪೂಜೆ, ಪ್ರಸಾದ ವಿನಿಯೋಗ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿರುತ್ತಾರೆ. ಜನರ ಬದುಕಿಗೆ ಬರೆ ಎಳೆದು ಬದುಕನ್ನೇ ಕಸಿಯುವಂತೆ ಮಾಡಿದ್ದ ಕರೋನಾ ಮಹಾಮಾರಿ ತೊಲಗಿಸಲು ವಾರ್ಡಿನಲ್ಲಿ ಲಸಿಕಾ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಾರ್ಡಿನ ಜನರ ಆರೋಗ್ಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಯಿತು. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕಾಳಜಿ ವಹಿಸಿ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಪ್ರವೀಣ್ ಕುಮಾರ್ ಅವರ ಪ್ರಾಮಾಣಿಕ ಶ್ರಮದೊಂದಿಗೆ ಪ್ರತಿಷ್ಠಿತ ಕೆಜಿಟಿಎಂ ಕಾರ್ಖಾನೆಯ CSR ಯೋಜನೆಯ ಅಡಿಯಲ್ಲಿ ಹಲವಾರು ಪ್ರಮುಖ ಕಾರ್ಯಕ್ರಮಗಳನ್ನು ಬಹಳ ಉತ್ತಮವಾಗಿ ಸದುಪಯೋಗಪಡಿಸಿಕೊಳ್ಳಲಾಗುತ್ತಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದುದೆಂದರೆ ಉಡುಪಿ ಪ್ಯಾಲೇಸ್ ಹೋಟೆಲ್ನಿಂದ APC ವೃತ್ತದವರೆಗೆ ರಸ್ತೆ ವಿಭಜಕಕ್ಕೆ ಹುಲ್ಲು ಹಾಸಿ ಹಾಗೂ ಗಿಡವನ್ನು ನೆಟ್ಟು ಸುಮಾರು 1.5 ವರ್ಷದಿಂದ ನಿರಂತರವಾಗಿ ಪೋಷಣೆ ಮಾಡುತ್ತಾ ಪ್ರಕೃತಿಯ ರಕ್ಷಣೆಯೊಂದಿಗೆ ರಸ್ತೆಯುದ್ದಕ್ಕೂ ಗಿಡಮರ ಜಾಗೃತಿ ಮಾಡಲಾಗಿದೆ. ಎಲ್ಲರೂ ಗಮನಿಸಬೇಕಾದ ಮತ್ತೊಂದು ಮಹತ್ವಪೂರ್ಣ ಅಂಶವೆಂದರೆ ಹಲವಾರು ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವಾದ ಕಾರ್ಯಗಳಿಗೆ ಪೂರಕವಾಗುವಂತೆ ಜಿಗಣಿ ಪುರಸಭೆಯ ಟ್ರ್ಯಾಕ್ಟರ್ ನೀಡಲಾಗಿದೆ. ಇದರಿಂದ ರಸ್ತೆಯ ಸ್ವಚ್ಛತೆಗೆ, ನೀರು ಪೂರೈಕೆಗೆ ಹಾಗೂ ವಿವಿಧ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಅಂಗನವಾಡಿ ಮತ್ತು ಶಾಲಾ ಕಟ್ಟಡಗಳ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಹಾಗೂ ಮಕ್ಕಳ ಕಲಿಕಾ ದೃಷ್ಟಿಯಿಂದ ಬೇಕಾಗುವ ಕಲಿಕಾ ಸಾಮಗ್ರಿಗಳನ್ನು ಜಿಗಣಿ ಪುರಸಭೆಯ ಎಲ್ಲ ವಾರ್ಡಿನ ಅಂಗನವಾಡಿಗಳಲ್ಲಿ ವಿತರಿಸಲಾಗಿದೆ. ಮುಖ್ಯವಾಗಿ ಉರ್ದು ಶಾಲೆಯ ಕಟ್ಟಡಕ್ಕೆ ಬಣ್ಣ ಹಚ್ಚುವುದರೊಂದಿಗೆ ವಿಶೇಷ ಮೆರುಗು ನೀಡಿ ಮಕ್ಕಳಲ್ಲಿ ಕಲಿಕಾ ಚೈತನ್ಯ ಹೆಚ್ಚಿಸಲಾಗಿದೆ. ಜಿಗಣಿ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರವೀಣ್ ಕುಮಾರ್ ಅವರ ನೇತೃತ್ವದಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಉಚಿತ ಚಿಕಿತ್ಸೆ ಹಾಗೂ ಆಧುನಿಕ ಕನ್ನಡಕಗಳನ್ನು ಮತ್ತು ಔಷಧಿಗಳನ್ನು ಆರೋಗ್ಯ ವೃದ್ಧಿಸಲಾಗಿದೆ. ಬಹಳ ಮುಖ್ಯವಾಗಿ ಸಾರ್ವಜನಿಕ ಶೌಚಾಲಯವನ್ನು ಜಿಗಣಿ BMTC ಡಿಪೋ ಮುಂಭಾಗ ನಿರ್ಮಾಣ ಮಾಡಲಾಗುತ್ತಿದೆ. ಇದರಿಂದ ಹಲವಾರು ಜನರಿಗೆ ಅನುಕೂಲವಾಗಿದೆ. ಬಹುಮುಖ್ಯವಾಗಿ ಕುಡಿಯುವ ನೀರಿನ ಅನುಕೂಲಕ್ಕಾಗಿ ಶುದ್ಧ ನೀರಿನ ಘಟಕವನ್ನು ನಿರ್ಮಾಣ ಮಾಡಲು ಅನುಮತಿ ದೊರಕಿದೆ. ಕಾಮಗಾರಿಯು ತುರ್ತಾಗಿ ಶುರುವಾಗಲಿದೆ. ವಿಶೇಷವಾಗಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರುವನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮನೆ ಮನೆಗೊಂದು ಗಿಡ ನೆಡುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಸಿರೇ ಉಸಿರು ಎಂಬಂತೆ ಪ್ರತಿಯೊಬ್ಬರ ಜೀವನಾಡಿಯೇ ಪ್ರಕೃತಿ ಮಾತೆ ಎಂದು ತಿಳಿದು ಈ ಜವಾಬ್ದಾರಿಯುತ ಕಾರ್ಯವನ್ನು ರೂಪಿಸಲಾಗಿದೆ. ಇದರ ರೂವಾರಿಗಳಾದ ಪ್ರತಿಷ್ಠಿತ KGTM ಕಂಪನಿಯ ಆಡಳಿತ ಮಂಡಳಿ, ಕಾರ್ಮಿಕ ಸಂಘಟನೆ ಮತ್ತು CSR ಚಟುವಟಿಕೆಯ ಪ್ರಮುಖರಿಗೆ ವಾರ್ಡಿನ ಎಲ್ಲ ನಿವಾಸಿಗಳ ಪರವಾಗಿ ಕೋಟಿ ಕೋಟಿ ಅನಂತ ಅನಂತ ಧನ್ಯವಾದಗಳು. ಹೀಗೆ ನಿರಂತರವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ವಾರ್ಡಿನ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಪಣತೊಟ್ಟು ನಿಂತಿರುವ ವಾರ್ಡಿನ ಸದಸ್ಯರಾದ ಶ್ರೀಮಾನ್ ಪ್ರವೀಣ್ ಕುಮಾರ್ ಅವರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ, ಶಕ್ತಿವಂತರಾಗಿ, ಸ್ಫೂರ್ತಿ ಪಾತ್ರರಾಗಿ, ಮಾರ್ಗದರ್ಶಕರಾಗಿ ಸದಾ ಆಶೀರ್ವಾದ ಮಾಡುತ್ತಿರುವ ಮಾನ್ಯ ಜನಪ್ರಿಯ ಶಾಸಕ MLA ಕೃಷ್ಣಪ್ಪರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು.
ಮಾತಾ ಕಿ. ಜಿಗಣಿಯ ಗೌರವಾನ್ವಿತ ಎಲ್ಲ ಸಾರ್ವಜನಿಕ ಬಂಧುಗಳೇ, ಶ್ರದ್ಧೆ ತಾಯಂದಿರೇ, ಆತ್ಮೀಯ ಗೆಳೆಯರೇ, ಮಂಡಲದ ಅಧ್ಯಕ್ಷರಂತ ರಾಜಶೇಖರ್ ರೆಡ್ಡಿ ಅವರೇ, ಹಿರಿಯರಂತ ರಾಮಚಂದ್ರಪ್ಪನವರೇ, ಅಧ್ಯಕ್ಷರಾದಂಥ ರಾಜಣ್ಣ ಅವರೇ, JCK ಅವರೇ, ಪುನೀತ್ ಅವರೇ, ಸುರೇಶ್ ಅವರೇ, ಎಲ್ಲ ರಾಜೇಶ್ ಅವರೇ, TTTMನ ಎಲ್ಲ ಅಧಿಕಾರಿ ವರ್ಗದವರೇ, ನಾಗೇಶ್ ಅವರೇ, ನಮ್ಮ ಎಲ್ಲ ಪುರಸಭೆಯ ನೆಚ್ಚಿನ CEO ಅವರೇ, ಇಂಜಿನಿಯರ್ ಅವರೇ, ಸ್ಥಳ ದಾನ ಮಾಡಿದಂಥ ಸತ್ಯನಾರಾಯಣ ರೆಡ್ಡಿ ಅವರಿಗೆ ನನ್ನ ಹೃದಯಪೂರ್ವಕ ಅಂತ ಅವರಿಗೆ ಗೌರವವನ್ನು ಯಾವಾಗಲೂ ನಾನು ನೋಡ್ತಾ ಇರ್ತೀನಿ. ಹಣ ಜಾಗಕ್ಕೆ ತಗರಲು ಕಾಂಪೌಂಡ್ ಹಾಕ್ತಾರೆ ಅಂತ ಕೇಳಿದ್ದೀನಿ. ಅದು ಪ್ರೀತಿಯಿಂದ ಇಷ್ಟೊಂದು ಕಾಸ್ಟ್ಲಿ ಜಾಗ ದಾನ ಮಾಡಿರೋದು ಭಾಳ ಹೆಮ್ಮೆಯ ವಿಷಯ. ನಮ್ಮ ಮುನ್ಕೃಷ್ಣಪ್ಪನ ಮುಂದೆನೇ ಕೂತಾರೆ, ಪ್ರಸಾದ್ ಎಲ್ಲರಿದ್ದಾರೆ, ನಮ್ಮೆಲ್ಲ ನಾಯಕರುಗಳು ಇಲ್ಲೇ ಇದ್ದಾರೆ. ಭಾಳ ಜೊತೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಸೇವೆ ಅಂದರೆ ಗಿಡ ನೆಡೋದು. ಈ ಗಿಡ ನಡೀತಾ ನಡೀತಾ ಆ ಗಿಡ ಬೆಳೆದಂಗೆ ಮನೆಯ ಅಂದ ಚಂದ ಸ್ವಲ್ಪ ಕಮ್ಮಿ ಆಗೋದು, ಬಟ್ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಬೇಕು ಅಂತ ಕೇಳೋಕ್ಕೆ. ನಾ ಸಿಟಿಯಲ್ಲಿ ಕಾರ್ಪೊರೇಷನಲ್ಲಿ ಭಾಳ ನೀಟಾಗಿ ಮನೆಗೆ ಹೋಗಿ ಆ ಮನೆಯಲ್ಲಿರೋ ಚಿಕ್ಕ ಮಕ್ಳ ಕೈನಲ್ಲಿ ಗಿಡ ಹಾಕ್ಸ್ಕೊಡ್ತೀನಿ. ಯಾಕೆಂದರೆ ದೊಡ್ಡವರು ನಮ್ಮ ಮೊಮ್ಮಕ್ಕಳು ಮಗನ ಹಾಕಿರೋದಕ್ಕೆ ಕೇಳಲ್ಲ. ಸೊ ಅದನ್ನು ಕಂಟಿನ್ಯೂಸ್ನಾಗಿ ಅವರೇ ನೋಡ್ಕೊಡ್ತಾರೆ. ಈ ದೊಡ್ಡವ್ರು ಹಾಕಿರ್ಬೇಕಾದ್ರೆ ಚಿಕ್ಕವ್ರು ಕಿತ್ತಾಕ್ಬಿಡ್ತಾರೆ. ಈಗ ಉಲ್ಟಾ, ಚಿಕ್ಕವ್ರು ಹಾಕಿದ್ರೆ ದೊಡ್ಡವ್ರು ಕಿತ್ತಾಕಲ್ಲ. ಭಾಳ ಒಂದು ರೀತಿ ಒಳ್ಳೆಯ ವಾತಾವರಣವನ್ನು ನೀವು ಜಿಗಣಿಯಲ್ಲಿ ಮಾಡಬೇಕಾಗಿದೆ, ಮಾಡ್ತಾಯಿದ್ದೀವಿ. ಇದರಲ್ಲಿ ಅತ್ಯುತ್ತಮವಾದಂಥ ಜಿಗಣಿಯಲ್ಲಿ ಪ್ರವೀಣ್ ನನಗೆ ಎಲೆಕ್ಷನಲ್ಲಿ ಲೀಡು ಕೊಡ್ತಾರೆ, MP ಗೂ ಲೀಡು ಕೊಡ್ತಾನೆ, ಡೆವಲಪ್ಮೆಂಟು ಚೆನ್ನಾಗಿ ಮಾಡ್ತಿದ್ದೀನಿ. ಇನ್ನು ಹೆಚ್ಚಿನ ಶಕ್ತಿ, ಧೈರ್ಯ ಎಲ್ಲವನ್ನು ಕೊಡಲಿ. ಇದೇ ರೀತಿ ಗಿಡವನ್ನು ಡಬಲ್ ರೋಡಲ್ಲಿ ಹಾಕಿರೋದು ಭಾಳ ಖುಷಿ ಆಗ್ತಾಯಿದೆ. ಎಲ್ಲಿ ಎಷ್ಟು ಗಿಡ ನೀವು ಜಾಸ್ತಿ ಬೆಳೆಸ್ತೀರಾ, ಒಂದು 3-4 ವರ್ಷ ಆದಮೇಲೆ ಆ ಗಿಡದ ಬೆಲೆ ಗೊತ್ತಾಗುತ್ತೆ. ಈ ಕಾಂಕ್ರೀಟ್ ರಸ್ತೆಯಲ್ಲಿ ನೀವು ಅಲ್ಲಲ್ಲಿ ಗಿಡ ಹಾಕೋದ್ರಿಂದ ಗಿಡ ದೊಡ್ಡದಾದ್ಮೇಲೆ ಕಾಂಕ್ರೀಟ್ ಮೇಲೆ ಬಿಸಿಲೇ ಬೀಳಲ್ಲ, ಭಾಳ ತಣ್ಣಗಿರುತ್ತೆ. ಮೊದಲನೇದಾಗಿ ನಮ್ಮ ಮಕ್ಕಳು ಆಟ ಆಡಲಿಕ್ಕೆ ಭಾಳ ಚೆನ್ನಾಗಿದೆ. ಗಿಡಕ್ಕೆ ಜಾಸ್ತಿ ಒತ್ತನ್ನು ಕೊಡೋದು, ಗಿಡ ಬೆಳೆದಷ್ಟು ಆರೋಗ್ಯ ಚೆನ್ನಾಗಿರೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ. ಇವತ್ತಿನ ದಿನ ದಿವಂಗತ ಅನಂತ್ ಕುಮಾರ್ ಅವರ ಧರ್ಮಪತ್ನಿಯವರು ತೇಜಸ್ವಿನಿ ಅನಂತ್ ಕುಮಾರ್ ಅವರು ಪ್ರತಿ ಭಾನುವಾರ, ಇವತ್ತು ಪ್ರತಿ ಭಾನುವಾರ 100 ಗಿಡಗಳನ್ನು ಎಲ್ಲಾದರೂ ಒಂದು ಕಡೆ ನಡ್ತಾ ಇದ್ದಾರೆ, ನಡೆಸ್ತಾ ಇದ್ದೀವಿ, ಎಲ್ಲ ಕಡೆ ಮಾಡ್ತಿದ್ದಾರೆ. ಅವರು ಅದನ್ನು ನಿಲ್ಲಿಸೇ ಇಲ್ಲ. ಪ್ರತಿ ಭಾನುವಾರ 100 ಗಿಡವನ್ನು ಮಾಡ್ತಾ ಇದ್ದಾರೆ. ನಮ್ಮ TTTM ಅವ್ರಿಗೆ ಕೇಳೋದಿಷ್ಟೇ, ಇಡೀ ಜಿಗಣಿಲಿ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ಗಿಡ ಹಾಕಿ, ಗಿಡ ನಿಮಗೆ ಬೇಕಾದ್ರೆ ನಾನು ಫ್ರೀಯಾಗಿ ಕೊಡಿಸ್ತೀನಿ, ಅದು ಸಾಕೋ ಕೆಲಸ ನೀವು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರಿಗೆ ಸ್ವಲ್ಪ CSR ಫಂಡಲ್ಲಿ ಟ್ಯಾಂಕಲ್ಲಿ ನೀರು ಬಿಡೋಂಥ ಅವಕಾಶ ಇದೆ. ಅದರಿಂದ ನಾನು ಅವರಿಗೆ ಗಿಡವನ್ನು 1000 ಗಿಡ ನಾನು ಅವರಿಗೆ ಕೊಡ್ತೀನಿ. ನಮಗೆ ಆ ನೆಟ್ಟಿ ಸಾಕುವಂಥ ಕೆಲಸ. ಜೊತೆಲಿ ನಮ್ಮ CEO ಅವರು, ಇಂಜಿನಿಯರ್ ಅವರು ನಾಳೆ ಬೆಳಿಗ್ಗೆ ರಿಟೈರ್ಡ್ ಆದಮೇಲೆ ಎಲ್ಲನ ಸಿಕ್ಕಿದ್ರೆ ನೀವಿದ್ದಾಗ ಎಂಥ ಗಿಡಗಳು ಬೆಳೆಸಿದ್ದೀರ ಸರ್ ಅಂತ ಹೇಳೋ ಒಂದು ವಾತ್ಸಲ್ಯವನ್ನು, ಪ್ರೀತಿಯನ್ನು ತಾವೆಲ್ಲ ಬೆಳೆಸ್ಕೊಬೇಕು. ಇದ್ದೇ ಇರುತ್ತೆ. ದಿನ ರೋಡ್ ಕಿತ್ತೋಗಿದೆ, ಮೋರಿ ಕಿತ್ತೋಗಿದೆ, ನಿನ್ನ ಹತ್ರ ಜಗಳ ಆಡ್ತಿರೋದು ಕಾಮನ್, ಆನ್ಗೋಯಿಂಗ್ ವರ್ಕ್. ಅದಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ. ಇವತ್ತು ಏನು ಜಿಗಣಿ ಪುರಸಭೆಯಲ್ಲಿ ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಆಗಿದ್ದು, ಅದನ್ನೆಲ್ಲ ಶೀಘ್ರದಲ್ಲೇ ಪರಿಹಾರ ಆಗ್ತಾಯಿದೆ. ಎಲ್ಲದಕ್ಕಿಂತ ನಮ್ಮ ಡಾಕ್ಟ್ರು ಮಂಜುನಾಥ್ ಅವ್ರನ್ನ MP ಆಗಿ ಮಾಡೋದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಮ್ಮೆಲ್ಲ ನಾನು ಹಿಂದಿದ್ದವ್ರಿಗೆ ಮಾತಾಡಲ್ಲ, ಮುಂದಿರೋ ಹತ್ರ ಕೆಲಸ ಮಾಡೋದು, ಅದು ನನ್ನ ಪ್ರಕ್ರಿಯೆ.
ಹಿಂದಿನ ಮಾತಾಡೋದ್ರಿಂದ ಲಾಭ ಇದೆ, ಅರ್ಧ ಗಂಟೆ ಭಾಷಣ ಮಾಡ್ತೀನಿ, ಪ್ರಯೋಜನ ಇಲ್ಲ. ಗೆದ್ದಿರೋದ್ರೆ ಹೆಂಗೆ ಕೆಲಸ ಮಾಡಿಸ್ಕೊಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾರು ಏನೇ ಹೇಳ್ಕೊಳ್ಳಿ, ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ತುಂಬಬೇಕು. ಸ್ಫೂರ್ತಿ ತುಂಬೋದಕ್ಕೆ ನಾವು ಯಾರ್ಯಾರು ದಾನಿಗಳಿದ್ದಾರೆ ಅವ್ರ ಹತ್ರ ತಗೊಳ್ಬೇಕು. ಇವತ್ತಿನ ವಾಟರ್ ಫಿಲ್ಟ್ರ್ ಹೇಳಿದರೆ ಕೊಡ್ತೀನಿ ಅಂತ ಜಾಗ ಕೊಡ್ತೀನಿ, ಭಾಳ ಗೌರವ ತರುವಂಥ ಕೆಲಸ. ಜೊತೆಲಿ ಕಾವೇರಿ ಲೈನನ್ನು ಒಂದು 1,70,000 ಟೆಂಡರ್ ಕರೆದು 1,70,00,000 ಅರ್ಜೆಂಟ್ ಕನೆಕ್ಷನ್ ಮಾಡೋದ್ರೆ ಬೇಗ ಕಾವೇರಿ ನೀರು ವಾರದಲ್ಲಿ ಒಂದಿನ ಬಿಡುವಂಥ ಕೆಲಸನ ಚಾಲನೆಯಲ್ಲಿದೆ. ಇವತ್ತೆಲ್ಲ ಕಡೆ ಕಾವೇರಿ ನೀರು ಕೊಡೋದಕ್ಕೆ ಭಾಳ ಕೆಲಸವನ್ನು ಮಾಡ್ತಾಯಿದೆ. ಇವತ್ತು 5ನೇ ಹಂತ ಕಂಪ್ಲೀಟ್ ಆಗ್ತಾಯಿದೆ. 5ನೇ ಹಂತ ಕಂಪ್ಲೀಟು ಟ್ಯಾಂಕು ಕುಡಿಯೋ ನೀರಿಗೆ ನನ್ನ ಕ್ಷೇತ್ರದಲ್ಲೇ ಕೊಟ್ಕೇರಿಯಲ್ಲಿ GLR ಇದೆ. GLR ಕಂಪ್ಲೀಟ್ ಆಗ್ತಾಯಿದೆ. ಇನ್ನೊಂದು 2 ತಿಂಗಳಲ್ಲಿ ಆ ಲೈನ್ ಕಂಪ್ಲೀಟ್ ಆಗ್ತಿದ್ದೀನಿ. ಎಲ್ಲ ಸರಾಗವಾಗಿ ನೀರನ್ನು ಕೊಡೋದಕ್ಕೆ. ಜೊತೆಯಲ್ಲಿ 37 ಕೋಟಿನಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮತ್ತೆ ಅವರು ರೋಡ್ ಅಗ್ಗಕ್ಕೆ ಶುರು ಮಾಡ್ತಾರೆ. ಆವತ್ತೊಂದು ದಿನ ಯಾರು ತಲೆ ಬಿಸಿ ಮಾಡ್ಕೊಬೇಡಿ. ರೋಡ್ ಅಗ್ದಿ ಕಾವೇರಿ ಲೈನನ್ನು ಕೊಡಲಿ, ನಮ್ಗೆ ಒಳ್ಳೇದಾಗಲಿ. ಅವ್ರ ಲೈನ್ ಹಾಕಿದ್ಮೇಲೆ ಅವ್ರ ಕೈಲೇ ಕಾಂಕ್ರೀಟ್ ಹಾಕಿಸಿ ಕಂಪ್ಲೀಟ್ ಕೆಲಸವನ್ನು ನಾನು ಪೂರೈಸೋದಕ್ಕೆ ರೆಡಿ. ನಾನೆಲ್ಲ ಗೌರವಾನ್ವಿತ ಪುರಸಭೆಯ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಒಂದು ಅಣ್ಣ ತಮ್ಮಂದ ರೀತಿಯಲ್ಲಿ ನಿಮ್ಮ ಪ್ರಯಾಣವನ್ನು ಜರ್ನಿಯನ್ನು ಶುರು ಮಾಡಿ. ಕಾರಣ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದುಗೂಡಿಸಿ ಕೆಲಸ ಮಾಡುವಂಥ ಅಭ್ಯಾಸ ಇದೆ. ಪುಟ್ಟಾಗಿ ಹೋಗೋಣ. ನಮ್ಮ ಮೆಂಬರ್ಗಳು ಯಾರು ನಿಮ್ಮನ್ನು ಸಿಂಗ್ಯುಲರಾಗಿ ಮಾತಾಡಲ್ಲ, ಭಾಳ ಜೆಂಟ್ಲ್ಮ್ಯಾನ್ಗಳು. ನಮ್ಮ ಅಧಿಕಾರಿ ವರ್ಗಕ್ಕೆ ನಮ್ಮೆಲ್ಲ ಮುಖಂಡರುಗಳು ಇವತ್ತೂ ಭಾಳ ವಿನಯದಿಂದ, ವಿಶ್ವಾಸದಿಂದ, ಗೌರವವನ್ನು ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ನಾನು ಸ್ಫೂರ್ತಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲೇ ನಮ್ಮ ಜವಾಬ್ದಾರಿ ಏನಿದೆ, ಅವರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗೆ ತಕ್ಕಂತೆ ಮಾಡಿ ಅವ್ರಿಗೆ DC ಏನೆಲ್ಲ ಆರ್ಡರ್ ಕೊಡಿಸಿ ಆ ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ. ಭಾಳ ಕಾರ್ಯಕ್ರಮ ಇತ್ತು, ಆದರೂ ಪ್ರವೀಣ್ಗೆ ಹೇಳಿದೆ ನಾನು ಬರ್ತೀನಿ ಅಂದರೆ ಸ್ವಲ್ಪ ತಡ ಆಯಿತು. ಮನೆ ಹತ್ರ ಜನ ಜಾಸ್ತಿ, MP ಅವ್ರು ಬೇರೆ ಡೆಲ್ಲಿಲಿದ್ದಾರೆ. ಆ ಜನನೂ ನಾನೇ ಮ್ಯಾನೇಜ್ ಮಾಡಬೇಕು. ಯಾಕೆಂತಂದರೆ ಕನಕಪುರ, ರಾಮನಗರ, ಚನ್ನಪಟ್ಟಣ ಇವತ್ತೇನಿದೆ ಎಲ್ಲ ಕಡೆ ಕುಣಗಲು, ಎಲ್ಲ ಕಡೆಯಲ್ಲಿ ಯಾರನ್ನ ಒಬ್ಬರು ಡಾಕ್ಟ್ರ್ ನೋಡೋಕೆ ಬರ್ತಾರೆ. ಸಿಕ್ಕಿಲ್ಲ ಅಂದರೆ ಇಮಿಡಿಯೇಟಾಗಿ ಹತ್ರ ಇದ್ದೀನಿ ಅಂತ ನನ್ನ ಹತ್ರ ಮಾತಾಡ್ಸೋಕ್ಕೆ ಬರ್ತಾರೆ. ಸೊ ನಾವು ಅವ್ರ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ನಮ್ಗೆ ಶಕ್ತಿ ಇಲ್ಲದಿರೋ ಪ್ರೀತಿಯಿಂದ ಮಾತಾಡ್ಸೋಕ್ಕೇನೂ ಕೊರತೆ ಇಲ್ಲ. ಅದರಿಂದ MP ಅವ್ರು ಬಂದಾಗ ಏನೇನಿದೆ ಎಲ್ಲ ಬರೆದು ಅವ್ರಿಗೆ ಕೆಲಸವನ್ನು ಹಚ್ತಾ ಇದ್ದೀನಿ. ನಾವು ಎಲ್ಲವನ್ನು ಸುಗಮವಾಗಿ ಎಲ್ಲವನ್ನು ವಿಶ್ವಾಸದಲ್ಲಿ ತೊಗೊಂಡೋಗೋಣ. ನಾನು ಎಲ್ಲರಿಗೂ ಕೇಳೋದಿಷ್ಟೇ, ಎದುರಾಳಿಗಳ ಬಗ್ಗೆ ಜಾಸ್ತಿ ಟೀಕೆ ಮಾಡೋದ್ರಿಂದ ನಮಗೆ ಲಾಭ ಇಲ್ಲ. ದಯವಿಟ್ಟು ವಿಶ್ವಾಸದಲ್ಲಿ ಕೆಲಸವನ್ನು ಮಾಡ್ತಾಯಿರಿ. ನನಗೆ ಯಾರೋ ಬೆಳಗ್ಗೆ ಫೋನ್ ಮಾಡಿದ್ರು, ಅಣ್ಣ ರೋಡ್ ಹಾಕ್ಬೇಡೋಣ ಅಂದರೆ ನಾನು ಹೇಳಿದೆ ಅವೆಲ್ಲ ಇಲ್ಲ, ಹಾಕ್ತೀನಿ. ಯಾಕೆ ಅದೇ ನಾನು ಚುನಾವಣೆವರೆಗೂ ಪಾರ್ಟಿ ನೋಡ್ತೀನಿ. ಚುನಾವಣೆ ಆದಮೇಲೆ ನಾನು ಎಲ್ಲರೂ ನನ್ನ ಕ್ಷೇತ್ರದ ನಮ್ಮ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೇನೆ. ಅದರಿಂದ ಎಲ್ಲ ಕೆಲಸಗಳನ್ನು ಶೀಘ್ರದಲ್ಲೇ ಪರಿಹಾರ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಏನೇ ಇರಲಿ, ಸರ್ಕಾರದಿಂದ ತರುವಂಥ ಶಕ್ತಿ ನನಗಿದೆ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಯಾರೇ ಮಂತ್ರಿಗಳಾಗಿದ್ದರೂ ಅವರ ವಿಶ್ವಾಸವನ್ನು ಗೆದ್ದು ಅಭಿವೃದ್ಧಿಗೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಬಾಂಧವ್ಯ ವಿಶ್ವಾಸ ಕಾಪಾಡ್ಕೊಂಡು ಹೋಗ್ತೀನಿ. ಪ್ರವೀಣ್ ಇನ್ನೂ ಸ್ಪೀಡಾಗಿ ಕೆಲಸ ಮಾಡಲಿ, ದೇವರು ಶಕ್ತಿ ತುಂಬಲಿ. ಏನು ಬರೋ ಭಾನುವಾರ 7ನೇ ತಾರೀಕು ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮಹಾರಾಜ ಪ್ಯಾಲೇಸಲ್ಲಿ ಕನಕಪುರ ರಸ್ತೆಯಲ್ಲಿರುವಂಥ ಚೌಟ್ರಿಲಿ ಒಂದು ಒಳ್ಳೆಯ ಸನ್ಮಾನ ಕಾರ್ಯಕ್ರಮನ ಏರ್ಪಾಡು ಮಾಡಿದ್ವಿ. ತಾವೆಲ್ಲರೂ ಬರಬೇಕು. ತಮ್ಮ ವಿಶ್ವಾಸವನ್ನು, ಗೌರವವನ್ನು ಅವ್ರಿಗೆ ಸಲ್ಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇವತ್ತು ಮೊದಲನೇದಾಗಿ ನಮ್ಮ ಪ್ರವೀಣ್ ಸಂಜೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳಿದ್ದೀನಿ. ಕಾರಣ ಏನಂದರೆ ಪಾಪ ಬೆಳಗ್ಗೆ ಎದ್ದರೆ ಅವರವರ ಕೆಲಸಕ್ಕೆ ಹೋಗಿ ಬರ್ತಾರೆ. ಆದರೂ ಇನ್ನೊಂದು ಸತಿ ಕಾವೇರಿ ನೀರನ್ನು ಪೂಜೆಗೆ ಬಂದಾಗ ಮತ್ತೊಂದು ಸತಿ ಇಲ್ಲಿ ಬಂದು ನಿಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥವ್ರು. ಜೊತೆಯಲ್ಲಿ
Cafe and Pizza Corner. ನಮ್ಮ ಸ್ಥಳೀಯ ಪಕ್ಷದ ಮುಖಂಡರಾದಂಥ ರಾಜಶೇಖರ್ ರೆಡ್ಡಿಯವರು, ಎಲ್ಲ ಪುರಸಭೆಯ ಸದಸ್ಯರು, ಪ್ರವೀಣ್ ಅವರು TTTMಯಿಂದ ಗಿಡಗಳನ್ನು, ಕಾಂಕ್ರೀಟನ್ನು ನೀಟಾಗಿ ಗಿಡ ಹಾಕುವ ಸ್ಟೇಕ್ ಕಟ್ ಮಾಡಿ ಗಿಡಗಳನ್ನು ಹಾಕುವಂಥ ಕಾರ್ಯಕ್ರಮದ ಜೊತೆಯಲ್ಲಿ ಏನು ನೀರಿನ ಸಮಸ್ಯೆ ಇದಕ್ಕೆ ಬೋರ್ವೆಲ್ಲನ್ನು ಕೊರೆಸೋದು ಮತ್ತು ಕಾವೇರಿ ನೀರಿಗೆ ಟೆಂಡರನ್ನು ಪ್ರಕ್ರಿಯೆ ಮುಗಿದಿದೆ, ಶೀಘ್ರದಲ್ಲೇ ಕೆಲಸ ಶುರು ಮಾಡೋವಂಥದ್ದು ಮತ್ತು ಏನು ಎಲ್ಲೆಲ್ಲಿ ರಸ್ತೆ ಹಾಳಾಗಿದೆ ಆ ಕೆಲಸಗಳನ್ನು ತಗೊಳೋದಕ್ಕೆ ಚೀಫ್ ಆಫೀಸರು, ಇಂಜಿನಿಯರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಅದಕ್ಕೆ ಎಲ್ಲವನ್ನು ಹಣ ನಮ್ಮಲ್ಲಿ ರಿಸರ್ವ್ ಆಗಿದೆ, ಶೀಘ್ರದಲ್ಲೇ ಎಲ್ಲ ಪ್ರೋಗ್ರೆಸ್ಸನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ. ಸರ್, ಎಲ್ಲ ಕಡೆ ಕಾಂಕ್ರೀಟ್ ಏನು ಹಾಕ್ಬಿಡ್ತೀರಾ, ಗಿಡಗಳು ಮರಗಳು ಏನು ನೆಡೋದಿಲ್ಲ, ಹಾಗೇನೆ ಇದನ್ನ ನಿರ್ವಹಣೆ ಯಾರು ಮಾಡ್ತಾರೆ? ಮತ್ತೆ ನೀವು ಹಾಕುವಂತ ಎಲ್ಲ ಕಾಂಕ್ರೀಟ್ ರೋಡ್ಗಳು ಇದಕ್ಕೆ ಎಷ್ಟು ಒತ್ತು ಕೊಡ್ತೀರಾ ಸರ್? ನೋಡಿ, ಗಿಡ ಹಾಕಿ ಅಲ್ಲಿನ ಮನೆಯಲ್ಲಿರುವಂಥ ಮಾಲೀಕರಿಗೆ ಪೋಷಣೆ ಮಾಡುವಂಥ ಜವಾಬ್ದಾರಿಯನ್ನು ವರ್ಗಾವಣೆಯನ್ನು ಮಾಡ್ತೀವಿ. ಸ್ಥಳೀಯ ಆಡಳಿತದಿಂದ ಸರ್? ಸ್ಥಳೀಯ ಆಡಳಿತದಿಂದ ಬೇಸಿಗೆಗಾಲದಲ್ಲಿ ನೀರನ್ನು ಹಾಕ್ತೀವಿ. ಅಕಸ್ಮಾತಾಗಿ ಸ್ಥಳೀಯರು ಏನಾದರೂ ನೀರಿಲ್ಲ, ತೊಂದರೆ ಇದೆ ಅಂದರೆ ಅವ್ರಿಗೂ ನೀರು ಕೊಡ್ತೀವಿ, ಗಿಡಕ್ಕೂ ನೀರು ಹಾಕ್ಸ್ತೀವಿ. ಸರ್, ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳು ಬಂದಿದೆ ಸರ್, ಮತದಾರರಿಗೆ ಏನು ಹೇಳ್ತೀವಿ? ಕೃಷ್ಣಪ್ಪನವ್ರು ಕಮಿಟ್ಮೆಂಟ್ ಆಗಿದ್ರು ಅಂತ ಹೇಳ್ತಾ ಇದ್ರು, ಏನು ಉತ್ತರ ಕೊಟ್ಟಿದ್ರು? ಅದು ನಿನಗೆ ಮಾತ್ರ ಹೇಳಿದ್ರು ಅಂತ ಕಾಣುತ್ತೆ. ಇವತ್ತೊಂದು ದಿನ ನನ್ನ ಜೀವನದ ರಾಜಕೀಯದಲ್ಲಿ 83ರಿಂದ ನಮ್ಮ ಅಣ್ಣವ್ರ ಜೊತೆ ರಾಜಕೀಯವನ್ನು ಮಾಡ್ತೀನಿ. ಒಂದು ಬಾರಿ ನಮ್ಮ ಅಣ್ಣವರು ಲೋಕಸಭೆ ಸದಸ್ಯರಾಗಿದ್ದರು. ಜೊತೆಯಲ್ಲಿ ಈ ಸತಿ ಡಾಕ್ಟರ್ ಮಂಜುನಾಥ್ ಅವರು ಭಾಳ ವಿಶೇಷವಾಗಿ ಅವರ ಸೇವೆ, ನಮ್ಮ ಪಾರ್ಟಿಯ ಸೇವೆ, ಮೋದಿಯವರ ಆಶೀರ್ವಾದ, ವಿಶ್ವಾಸ, ನನ್ನ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ, ಗೌರವ, ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಲೀಡನ್ನು ಕೊಟ್ಟಿದ್ದಾರೆ. ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು, ಗೌರವಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ಗೆದ್ದಾಗೂ ಮಾತು ಗೆದ್ದಿಲ್ಲ, ಕೆಲಸನೇ ಗೆದ್ದಿರೋದು. ಸೊ ಅವ್ರ ಪಾರ್ಟಿ ವಿಷಯ ನನಗೆ ಯಾಕೆ? ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಮಾರ್ಗದರ್ಶನದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ವಿಶೇಷವಾಗಿ KTTMನ CSR ಯೋಜನೆ ಅಡಿಯಲ್ಲಿ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರುವನ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮದಡಿ ಇವತ್ತು ಮನೆ ಮುಂದೆ ಸಹ ಒಂದೊಂದು ಗಿಡಗಳನ್ನ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಎಲ್ಲ ನಾವು ಬಡಾವಣೆಗಳು ನೋಡ್ಬೋದು, ಕಾಂಕ್ರೀಟಿಂದ ತುಂಬೋಗಿದೆ. ರಸ್ತೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಎಲ್ಲ ಕಡೆ ಕಾಂಕ್ರೀಟು. ಒಂದು ಮರ ಇಲ್ಲ, ಒಂದು ಗಿಡ ಇಲ್ಲ. ಆಕ್ಸಿಜನ್ ಹೇಗೆ ನಮಗೆ ಅವಶ್ಯಕ ಇದೆ ಅನ್ನೋದ್ರ ಬಗ್ಗೆ ಕೂಡ ಜನ ಮರೆತು ಇವತ್ತು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ KTTM ಸಂಸ್ಥೆಯವರು, ಕಂಪನಿಯವರು ಒಂದು ಒಳ್ಳೆ ಇನಿಷಿಯೇಟ್ ತೊಗೊಂಡಿದ್ದಾರೆ. ಮನೆಗೂ ಗಿಡ ಇಟ್ಟು ಪರಿಸರದ ಕಾಳಜಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರ ಪರವಾಗಿ, ನನ್ನ ಪರವಾಗಿ ಹಾಗೂ ನಮ್ಮ ವಾರ್ಡಿನ ಎಲ್ಲ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈ ಗಿಡಗಳನ್ನ ಏನು ಇವತ್ತು ನಮ್ಮ ವಾರ್ಡ್ನಲ್ಲಿ ನೆಡ್ತಾ ಇದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಮ್ಮ ಪುರಸಭೆ ಕಡೆಯಿಂದ, ನಮ್ಮ ವಾರ್ಡಿನ ನಿವಾಸಿಗಳ ಕಡೆಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭರವಸೆನ ಕೊಡ್ತಾ ಇದ್ದೀನಿ. ಇದೇ ರೀತಿ ಅವರು ಏನು ಒಂದು ಹೆಲ್ತು, ಎಜುಕೇಷನ್ನು ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಯೋಜನೆಗಳು ಮಾಡ್ತಾ ಇದ್ದಾರೋ ಅದು ಈ ಭಾಗದ ಜನಗಳಿಗೆ ತಲುಪ್ತಾ ಇದೆ. ಈ ಕಾರ್ಯಗಳು ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ಸಂಸ್ಥೆನ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು MLA ಸಾಹೇಬರು ಇವತ್ತು ಬಂದು ಜಿಗಣಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಒಂದಾದಂಥ ನೀರಿನ ಒಂದು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಆದಷ್ಟು ಬೇಗ ಕಾವೇರಿ ವಾಟರ್ನ ತರಿಸೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ ಸಹ ಅತಿ ಹೆಚ್ಚು ವೇಗ ಕೊಟ್ಟು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ನನಗೆ ನಮ್ಮ MLA ಸಾಹೇಬರು ಸ್ಫೂರ್ತಿ, ಮಾರ್ಗದರ್ಶನ, ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ದಾರಿ, ನಾನು ಟೋಟಲ್ಲು ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ದೀನೋ ಅದೆಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳ ಮೇಲೆ ಆಗಿದೆ ಸರ್. ಪ್ರವೀಣ್ ಒಬ್ಬನಿಂದ ಏನಾಗಿಲ್ಲ, ಇದು ನನಗೆ ನನ್ನ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳ ಸಹಕಾರ ಆಗಿದೆ ಮತ್ತು ಅಧಿಕಾರಿ ವರ್ಗಗಳ ಸಹಕಾರ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ MLA ಸಾಹೇಬರ ಒಂದು ಮಾರ್ಗದರ್ಶನ, ಅದು ಇದಕ್ಕೆಲ್ಲ ಅದು ಕಾರಣ ಆಗಿದೆ. ಒಂದು ಅಭಿವೃದ್ಧಿ ಇಷ್ಟೆಲ್ಲ ಆಗಿದೆ ಅನ್ನೋದಕ್ಕೆ ನಮ್ಮ MLA ಸಾಹೇಬರ ಒಂದು ಮಾರ್ಗದರ್ಶನನೇ ಕಾರಣ. ಸರ್, ಇದು ನಮ್ಮದು ವಾರ್ಡು ಬಂದು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಲೇಔಟು. ಈ ಲೇಔಟಲ್ಲಿ ಮೂಲಭೂತ ಸೌಕರ್ಯಗಳು ತುಂಬ ಕೊರತೆ ಇತ್ತು.
ನಾನು ಬಂದಾಗ ಸುಮಾರು 35 ಅಡ್ಡ ರಸ್ತೆಗಳಿಗೆ ರಸ್ತೆ ಇದೆ ಅನ್ನೋ ಒಂದು ಕುರುಹು ಕೂಡ ಇರಲಿಲ್ಲ, ಆ ಥರ ಪರಿಸ್ಥಿತಿ ಇತ್ತು. ಈಗ ನಾನು ಬಂದ ಮೇಲೆ ಸುಮಾರು 11 ರಸ್ತೆಗಳನ್ನ ಇವತ್ತು ಕಾಂಕ್ರೀಟೀಕರಣ ಮಾಡಿಸಿದ್ದೀನಿ ಈ ಒಂದು ಚಿಕ್ಕ ಅವಧಿಯಲ್ಲೇ. ಹಾಗೂ ಈಗ MLA ಸಾಹೇಬರು ಏನು ಉದ್ಘಾಟನೆ ಮಾಡೋದ್ರು, ಅವರು 3 ರಸ್ತೆಗಳ ಅಭಿವೃದ್ಧಿಗೆ ಉದ್ಘಾಟನೆ ಮಾಡೋಗಿದ್ದಾರೆ. ನಾನು ಒಂದು 8 ರಸ್ತೆಗಳಲ್ಲಿ UGD ಕನೆಕ್ಟಿವಿಟಿನೇ ಇರಲಿಲ್ಲ, ಅಂಥ ಜಾಗದಲ್ಲಿ UGD ಕನೆಕ್ಟಿವಿಟಿ ಮಾಡಿಸಿದ್ದೀನಿ. ಸೊ ಹೀಗೆ ಕಾರ್ಯಯೋಜನೆಗಳು ಹಾಗೆ ಮುಂದುವರಿತಾ ಇದೆ. ಮತ್ತು ನಮ್ಮ ವಾರ್ಡಲ್ಲಿ ಒಂದಡಿ ಕೂಡ ಸರ್ಕಾರಿ ಜಾಗ ಇರಲಿಲ್ಲ. ಇವತ್ತು ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕುಡಿಯೋ ನೀರಿನ ಘಟಕ ಇರ್ಬೋದು, ಹೀಗೆ ಯಾವುದನ್ನ ಒಂದು ಕೆಲಸ ಮಾಡಬೇಕು ಅಂತಂದಾಗ ನಮಗೆ ಸ್ಥಳಾವಕಾಶದ ಕೊರತೆ ಇತ್ತು. ಸ್ಥಳೀಯ ಭೂ ಮಾಲೀಕರನ್ನ ಒಂದು ಮನವಿ ಮಾಡಿಕೊಂಡಾಗ ಅವರು ಸಹ ನಮ್ಮ ಮನವಿಗೆ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಪ್ರಾಪರ್ಟಿಗಳನ್ನ ಇವತ್ತು ನಮಗೆ ಪುರಸಭೆ ಒಂದು ಸುಬಸ್ತಿಗೆಗೆ ಇವತ್ತು ಅವರು ದಾನವಾಗಿ ಬರೆದುಕೊಟ್ಟಿದ್ದಾರೆ. ಅದು ಸಹ ಅವರಿಗೆ ನಾನು ನಮ್ಮ ವಾರ್ಡಿನ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾವು CSR ಅಡಿಯಲ್ಲಿ ಸುಮಾರು ಆ್ಯಕ್ಟಿವಿಟಿ ಮಾಡಿದ್ದೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಹೆಲ್ತ್ಗೆ ಮತ್ತು ಎನ್ವೈರನ್ಮೆಂಟಿಗೆ ಹಾಗೂ ಎಜುಕೇಷನ್ 3 ಪಿಲ್ಲರ್ ಆ್ಯಕ್ಟಿವಿಟಿ ಅಂತ ಮಾಡಿದ್ದೀವಿ. ಆಲ್ರೆಡಿ ಸುಮಾರು ಸತಿ ನಾನು ಹೇಳಿದ್ದೀನಿ. ಅದೇ ರೀತಿಯಾಗಿ ನಾವು ಈ ಒಂದು ಇವತ್ತಿನ ದಿನ ಕಾಂಕ್ರೀಟ್ ಕಾರ್ಡಲ್ಲಿ ಹಸಿರು ವನ ಅಭಿಯಾನ ಒಂದು ಹಮ್ಮಿಕೊಂಡಿದ್ದೀವಿ. ಟೋಟಲ್ 200 ಟ್ರೀಸ್ನ ನಾವು ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ 100 ಇಲ್ಲಿ ಈ 18ನೇ ವಾರ್ಡ್ನಲ್ಲಿ ಮಾಡ್ತಾಯಿದ್ದೀವಿ. ಇನ್ನು 100 ಗಿಡನ ರಸ್ತೆ ಬದಿಯಲ್ಲಿ ಮಾಡ್ತಿದ್ದೀವಿ. ಇದೇ ರೀತಿ ನಾವು ಲಾಸ್ಟ್ 3 ಇಯರ್ಸಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಲಾಸ್ಟ್ ಒಂದು ವರ್ಷದ ಹಿಂದೆ ನಾವು ಡಿವೈಡ್ರಲ್ಲಿ ಲಾನ್ ಮತ್ತು ಅಶೋಕ ಟ್ರೀಯನ್ನು ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ಮಾಡಿದ್ದೀವಿ. ನಮ್ಮದು AP ಸರ್ಕಲಿಂದ ಒಂದು ಉಪಾಧ್ಯಾಯ ಹೋಟ್ಲ್ವರೆಗೆ ನೋಡಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ನಾವು ತುಂಬ ಏನು ಇದಕ್ಕೆ ಉತ್ತೇಜನ ಕೊಡ್ತಾಯಿದ್ದೀವಿ ಟ್ರೀ ಪ್ಲಾಂಟೇಷನ್ಗೆ. ಆಮೇಲೆ ಈಗ ವಾಟರ್ ಪ್ಲ್ಯಾಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಈಗ ತಾನೇ ಕೃಷ್ಣಪ್ಪ ಸರು ಆಮೇಲೆ ಇಲ್ಲಿ ಲೋಕಲ್ ಇರ್ತಕ್ಕಂಥವ್ರು ಸ್ಪಾನ್ಸರ್ ಮಾಡಿದ್ದಾರೆ ಲ್ಯಾಂಡ್. ಸೊ ಆ ಜಾಗದಲ್ಲಿ ನಾವು ವಾಟರ್ ಪ್ಲ್ಯಾಂಟ್ನ ಮಾಡ್ತಾಯಿದ್ದೀವಿ. BMTC ಮುಂದ್ಗಡೆ ಒಂದು ಪಬ್ಲಿಕ್ ಟಾಯ್ಲೆಟು ಆಲ್ರೆಡಿ ಅದು ಕಾಮಗಾರಿ ಶುರುವಾಗಿದೆ, ಇನ್ನೇನು ಕೊನೆ ಹಂತದಲ್ಲಿದೆ. ಸೊ ಅದನ್ನು ಒಂದು ಕಾರ್ಯಕ್ರಮ ಅಂಡರ್ CSR ಮಾಡ್ತಾಯಿದ್ದೀವಿ. ಸೊ ಇದಿಷ್ಟು ನಮ್ಮ KITM ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಮಂತ್ಗೆ ನಾವು ಆ ಪ್ರೋಗ್ರಾಮ್ನ ಇಟ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ. ಇವತ್ತು ಈ ವಿವಿಧ ಕಾಮಗಾರಿಗಳ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಏನು ನೆರವೇರಿಸ್ತಾ ಇದ್ದೀವಿ, ಅದಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಏನು ಒಂದು ವರ್ಷವಿಡೀ ಕೆಲಸ ಮಾಡಿ ಬಂದಂಥ ಆದಾಯದಲ್ಲಿ ಒಂದಿಷ್ಟು ಈ ಒಂದು ಜಿಗಣಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅದಕ್ಕೇನಾದ್ರೂ ಒಂದು ಏನು ಕೊರತೆಗಳಿದ್ದಾವೆ ನಿವಾಸಿಗಳಿಗೆ, ಅವ್ರಿಗೆಲ್ಲನ ಅದನ್ನು ಗುರುತಿಸಿ ಆ ಒಂದು ಪರಿಪೂರ್ಣವಾಗಿ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದನ ಪುರಸಭೆ ಸದಸ್ಯರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿಯಾದ ಏನು ಕುಂದುಕೊರತೆಗಳಿದೆ ಅದನ್ನು ತಿಳ್ಕೊಂಡು ನಮ್ಮ ಒಂದು ಏನು ಸಂಸ್ಥೆಯಲ್ಲಿ ಏನು ಆ ಉತ್ಪಾದನೆಯ ಲಾಭದಲ್ಲಿ ಒಂದಿಷ್ಟು ಏನು ಖರ್ಚು ಮಾಡಬೇಕು ಅಂತಿದೆ ಅದನ್ನು ಕೂಡ ಒಂದು ಸದುಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಆಗಲೇ ಹೇಳಿದ ಹಾಗೆ ನಮ್ಮ CSRನ ಪ್ರವೀಣ್ ಅವರು ಹಲವಾರು ಆರೋಗ್ಯ ಶಿಬಿರಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ನೀರಿನ ಘಟಕ ಆಗ್ತಕ್ಕಂಥದ್ದು, ಶಾಲಾ ಮಕ್ಕಳುಗಳಿಗೆ ಏನು ಪುಸ್ತಕಗಳು ಬ್ಯಾಗ್ಗಳು ಕೊಡೋವಂಥದ್ದು, ಹೀಗೆ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನು ಒಂದೊಂದಾಗಿಯೇ ನಾವು ಸಂಸ್ಥೆಯ ಪರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದುವರಿಸ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಜಿಗಣಿ ಪುರಸಭೆಯ ವಾರ್ಡ್ ನಂಬರ್ 18ರ ಸದಸ್ಯರಾದಂತಹ ಪ್ರವೀಣ್ರವರು ಹಲವಾರು ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಶಾಸಕರ ಒಂದು ಸಹಕಾರದಿಂದ ರಾಜಶೇಖರ ರೆಡ್ಡಿಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಿಸಿದ್ದಾರೆ. ಸೊ ಅವರ ಒಂದು ಜನಪರವಾಗಿರ್ತಕ್ಕಂತಹ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಬಹುಶಃ ಇವು ನಮ್ಮ ಜಿಗಣಿ ಪುರಸಭೆಯಲ್ಲಿ ನಂಬರ್ 1 ಸದಸ್ಯರಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು ಈ ವಾರ್ಡ್ನ ಎಲ್ಲ ನಿವಾಸಿಗಳಿಗೆ ಭಾಳ ಖುಷಿಯಾಗಿದೆ. ಇವತ್ತು CSRನ ಯೋಜನೆ ಅಡಿಯಲ್ಲಿ ಕಿರ್ಲೋಸ್ಕರ್ ಕಂಪನಿ ಕಾಂಕ್ರೀಟ್ ಕಾರ್ಡಿನಲ್ಲಿ ಹಸಿರುವನ ಅಂತಕ್ಕಂಥ ವಿಶೇಷವಾದಂತಹ ಮತ್ತು ವಿಶಿಷ್ಟವಾದಂತಹ ಒಂದು ಯೋಜನೆಯ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ಈ ಒಂದು ಕಾಂಕ್ರೀಟ್ನ ನಾವು ಹಸಿರನ್ನು ಕಾಣ್ತಕ್ಕಂಥ ಒಂದು ಸೌಭಾಗ್ಯ ಈ ವಾರ್ಡ್ನ ನಿವಾಸಿಗಳಿಗೆ ಬಂದಿರತಕ್ಕಂಥದ್ದು. ಇವತ್ತು ಆ ಒಂದು ನಿಟ್ಟಿನಲ್ಲಿ ಒಂದು ಚಾಲನೆ ನೀಡಿರ್ತಕ್ಕಂಥದ್ದು ಭಾಳ ಖುಷಿ ಆಗ್ತಾಯಿದೆ. ಇದೇ ರೀತಿಯಲ್ಲಿ ಪ್ರವೀಣ್ರವರಿಗೆ ಶಾಸಕರು ಇನ್ನೊಂದಷ್ಟು ಮಾರ್ಗದರ್ಶನ ಕೊಡಲಿ, ಸಹಕಾರವನ್ನು ಕೊಡಲಿ, ವಾರ್ಡ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರವೀಣ್ ಅವರು ಇನ್ನೊಂದಷ್ಟು ಅವರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ನಮ್ಮ ಜಿಗಣಿ ಪುರಸಭೆ ಸದಸ್ಯರಾದ ಪ್ರವೀಣ್ ಅವ್ರು ಏನು ಕೆಲಸ ಮಾಡ್ತಾರಲ್ಲ, ಮಾಡಿದಾರ ಮಾಡಿಲ್ಲ ಮಾಡಿದಾರಣ್ಣ. ಏನೇನು ಮಾಡಿದಾರ? ಅವರು ವಾಟರ್ ಪ್ರಾಬ್ಲಮ್ಮು ಸ್ವಲ್ಪ ನೀಗಿಸ್ತಾ ಬಂದಿದ್ದಾರೆ. ಇನ್ನೂ ಪ್ರಾಬ್ಲಮ್ ಇದೆ, ಆದರೂ ನಮಗೆ ಸಪೋರ್ಟ್ ಮಾಡ್ತಾ ದಿನ ಅವರು ನಮ್ಮ ಜೊತೇಲಿ ಸ್ಪಂದಿಸ್ತಾ ವಾಟರ್ ಬಗ್ಗೆ ಮತ್ತೆ ನೀರಿಲ್ಲ ಅಂತ ಒಂದು ಫೋನ್ ಮಾಡಿದಾಗೆಲ್ಲ ನಮಗೆ ವಾಟರ್ ಟ್ಯಾಂಕರ್ ಸಮೇತ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರು ಗಿಡ ನೆಡೋದಾಗಿರ್ಬೋದು, ಮತ್ತು ಸ್ವಚ್ಛತೆ ಆಗಿರ್ಬೋದು, ರೋಡು ಕ್ಲೀನ್ ಮಾಡೋದು, ಮತ್ತು ಚರಂಡಿಗಳು ಕ್ಲೀನ್ ಮಾಡಿರೋದಾಗ್ಬೋದು,
ಈ ಥರ ನಮಗೆ ನಮ್ಮ ಜೊತೆಲೇ ಇದ್ದು ನಮ್ಮ ವಾರ್ಡಲ್ಲಿ ನಿಂತು ನಮಗೆ ತುಂಬ ಸಹಕಾರ ನೀಡ್ತಾ ಇದ್ದಾರೆ. ಮತ್ತು ಅವರು ಪ್ರತಿಯೊಂದು ಕೆಲಸಕ್ಕೂ ಏನಾದರೂ ಒಂದು ಹೇಳಿದ ತಕ್ಷಣ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಪ್ರವೀಣ್ ರವರು ಒಂದು ವಿಶೇಷವಾದ ನಾಯಕತ್ವ ಉಳ್ಳಂಥ ಒಂದು ವ್ಯಕ್ತಿ ಅನ್ಬೋದು. ಯಾವುದೇ ರೀತಿಯ ಸಮಸ್ಯೆಗಳಾದಾಗ ವಾರ್ಡ್ನಲ್ಲಿ ತುರ್ತಾಗಿ ಎಲ್ಲರಿಗೂ ಕೂಡ ಸ್ಪಂದಿಸ್ತಾರೆ. ಅವರಿಗೆ ನಾವಿನ್ನಷ್ಟು ಎಲ್ಲರೂ ಸೇರಿ ಇನ್ನೊಂದಿಷ್ಟು ಬೆಂಬಲ ಕೊಟ್ಟಾಗ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿಸ್ಕೋಬೋದು. ಬರೀ ಒಬ್ಬರು ವ್ಯಕ್ತಿಯಾಗಿ ಚುನಾವಣೆಯಲ್ಲಿ ನಿಲ್ತಾರೆ, ನಾವು ಆಯ್ಕೆ ಮಾಡ್ತೀವಿ ಅನ್ನೋದಲ್ಲ. ಆಯ್ಕೆ ಆದಮೇಲೆ ನಾವು ಕೂಡ ಅವರಿಂದ ಒಂದಿಷ್ಟು ಕೆಲಸಗಳನ್ನು ತಗೊಳ್ಳೋವಂಥ ಕೆಲಸ ನಾವು ಕೂಡ ಮಾಡಬೇಕು. ವೋಟ್ ಹಾಕಿದ್ವಿ ಮುಗೀತು, ನಮ್ಮ ಜವಾಬ್ದಾರಿ ಮುಗೀತು ಅನ್ನೋದಲ್ಲ. ಆದಮೇಲೂ ಕೂಡ ಅವರಿಂದ ನಾವು ಹಲವಾರು ಕೆಲಸಗಳನ್ನು ಮಾಡಿಸ್ಕೋಬೇಕು. ನಂಗೆ ಭಾಳ ಇಷ್ಟ ಆಗಿದ್ದಂದರೆ ಕಾಂಕ್ರೀಟ್ ಕಾಡಿನಲ್ಲಿ ಹಸಿರು ವನ ಅನ್ನೋ ಕಾನ್ಸೆಪ್ಟು ಭಾಳ ಇಷ್ಟ ಆಯಿತು. ಯಾಕಂದರೆ ಮೂಲತಃ ನಾನು ಶಿವಮೊಗ್ಗ ಜಿಲ್ಲೆಯಳು, ತೀರ್ಥಹಳ್ಳಿ ತಾಲೂಕಿನಲ್ಲಿ ನಾವು ಪ್ರಕೃತಿ ಮಡ್ಲಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಪ್ರಕೃತಿ ಬಗ್ಗೆ ನಮಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ಇಲ್ಲಿ ಅಂಥ ಒಂದು ಪ್ರಕೃತಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಇನ್ನಷ್ಟು ಹೆಮ್ಮೆ ತರ್ತಾ ಇದೆ. ಪ್ರವೀಣ್ ರವರಿಗೆ ಒಳ್ಳೆಯದಾಗಲಿ, ಹಾಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ವಾರ್ಡ್ನಲ್ಲಿ ಆಗಲಿ ಅಂತ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Sands Deli, Cafe and Pizza Corner.